ಕ್ಯಾಮ್ರಾ ಅಂದಿದ ತಕ್ಷಣ ಏನು ಟಿಪ್ಟಾಪಾಗಿ ಏನು ಶರ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ಆ ಥರ ಮಾಡ್ಬಿಡ್ತಾನೆ ಗಾಯ್ಸಿನ. ಇಲ್ಲಾಂದರೆ ಬ್ಯಾಕ್ ಕ್ಯಾಮ್ರಾ ಒಂದ್ಸಲ ವೀಡಿಯೋ ಮಾಡಾಕ್ತೀನಿ ಯಾವ ಥರ ಡಬ್ಬಾದ ನಿಂಗೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಇವತ್ತೇನು ಟಾಪಿಕ್ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ ಗಾಯ್ಸ್. ಆ್ಯಂಡ್ ಅದು ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಇದೆ, ನಾಳೆ ಇದೆ. ಇವತ್ತು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು, ಮನೇಲೇ ಮಾಡ್ತೀನಿ. ಅದಕ್ಕೆ ಡೆಕೋರೇಷನ್ಗೆ ಏನೇನು ಐಟಮ್ಸ್ ಬೇಕು ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ. ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಆರ್ಡರ್ ಮಾಡಿದ್ದೀನಿ. ಅದು ಅವ್ರಿಗೆ ಇಷ್ಟ ಆಗುತ್ತೋ ಆಗೋದು ಗೊತ್ತಿಲ್ಲ, ಬಟ್ ಅವ್ರಿಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ತೊಗೊಂಡು ಬರೋದಕ್ಕೆ. ಏನು ಸರ್ಪ್ರೈಸ್ ಗಿಫ್ಟ್ ಅಂದ್ಬಿಟ್ಟು ನಾಳೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಎಲ್ಲ ಹೇಳ್ತೀನಿ. ಬಟ್ ತುಂಬ ಗಾಳಿ ಇಲ್ಲಿ ವಾಯ್ಸ್ ನೋಡೋಣ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಆ ಗಿಫ್ಟ್ ನಿಮ್ಗೆ ಹೇಳಿದ್ದೀನಿ ಸರ್ಪ್ರೈಸ್ ಗಿಫ್ಟ್ ಅಂತಂದ್ಬಿಟ್ಟು. ಈ ವಿಡಿಯೋ ನೋಡಬೇಕಾದ್ರೆ ಅವರು ನೋಡ್ತಾರೆ, ಏನು ಹೇಳ್ತಾರೋ ಗೊತ್ತಿಲ್ಲ. ವಿಡಿಯೋ ನೋಡಬೇಕಾದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಡೆಕೋರೇಷನ್ ಮಾಡಬೇಕು, ಸಿಂಪಲಾಗಿ ಡೆಕೋರೇಷನ್ ಎಲ್ಲ ಮಾಡಬೇಕು. ಇವತ್ತೆಲ್ಲ ಮಾಡ್ತೀನಿ. ನಾಳೆ ಯಾವ ಥರ ಸಿಂಪಲ್ಲಾಗಿ, ಅದು 25th ಆ್ಯನಿವರ್ಸರಿ, 25 ವರ್ಷನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಮಮ್ಮಿ ಡ್ಯಾಡಿ. ಮದುವೆ ಆಗಿ 25 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈ ಹಬ್ಬ ಅದು ಇದು ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಕ್ಕಾಗಿಲ್ಲ. ಸಿಂಪಲ್ಲಾಗಿ ಅವ್ರು ಖುಷಿ ಆಗೋ ಥರ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಹೋಟೆಲ್ಗೆ ಹೋಗಿ ಒಂದೊಳ್ಳೆ ಊಟ ಮಾಡಿಕೊಂಡು ಬರೋಣ ಅಂತ ಗೈಸ್. ನೋಡೋಣ ನಾಳೆ ಯಾವ ರೀತಿ ಹೋಗುತ್ತೆ ಡೇ ಅಂತ ಅಂದ್ಬಿಟ್ಟು. ಗಿಫ್ಟ್ ಆರ್ಡರ್ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ, ಏನೋ ಒಂದು ಕಾರಣ ಹೇಳ್ಬಿಟ್ಟು ಹಸ್ಬೆಂಡ್ ತರ್ತಾರೆ. ತರೋಕ್ಕಾಗುತ್ತೋ ಇಲ್ವೋ, ನಾನೇ ಹೋಗಿ ತರಬೇಕು, ಏನೋ ಇವತ್ತು ಗೊತ್ತಿಲ್ಲ. ಇವತ್ತು ಡಿಸೈಡ್ ಆಗುತ್ತೆ. ಓಕೆ ಗೈಸ್, ಇವತ್ತು ನಮ್ಮ ಮನೇಲಿ ತಿಂಡಿ ಚಿತ್ರಾನ್ನ ಮಾಡ್ತಿದ್ದಾರೆ. ಚಿತ್ರಾನ್ನ ನಾವು ಹೋಗಿ ತಿನ್ನಬೇಕು. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾನೆ ಇಲ್ಲ. ಪ್ಲೀಸ್ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಿ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಎಂಡ್ ತನಕ ನೋಡಿ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಇವಾಗ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಚಿತ್ರಾನ್ನ ಗಾಯ್ಸ್. ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಯಾವ ಚಿತ್ರಾನ್ನ ಅಂದರೆ ಟೊಮೆಟೊ ಚಿತ್ರಾನ್ನ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಟೊಮೆಟೊ ಚಿತ್ರಾನ್ನ ಮಾಡಬೇಕು. ಟೊಮೆಟೊ ಚಿತ್ರಾನ್ನ ಮಾಡಿಬಿಟ್ಟು ತಿನ್ಬೇಕಾದ್ರೆ ಈ ಪ್ಲೇಸಲ್ಲಿ ನಾನು ಹಾಲಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಗಾಯ್ಸ್. ಇದು ಈಗ ಸಿಂಪಲಾಗಿ ಇಷ್ಟು ಮಾಡಿದ್ದೀನಿ ಗಾಯ್ಸ್. ನೋಡಿ, ಬಲೂನ್ಸ್ ಎಲ್ಲ ಊದಬೇಕು. ಕಂಪ್ಲೀಟ್ ಲುಕ್ಸ್ ತೋರಿಸ್ತೀನಿ ನಿಮಗೆಲ್ಲ. ವೇಟ್ ಅಂಡ್ ವಾಚ್ ಗೈಸ್. ಇಲ್ಲಿ ನೋಡಿ, ಇದನ್ನು ನಾನೇ ಒರಿಜಿನಲ್ ಫ್ಲವರ್ನ ಯೂಸ್ ಮಾಡಿ 25 ಇಯರ್ಸ್ ಅಂತ ಅಂದ್ಬಿಟ್ಟು ಡೆಕೋರೇಷನ್ನ ಮಾಡಿರೋದು. 25 ಇಯರ್ಸ್ಗೆ ಇದೊಂದು ನೆನಪಾಗಿರಲಿ ಅಂತಂದ್ಬಿಟ್ಟು ಈ ಥರ ಮಾಡಿದ್ದೀನಿ.
25 ಇಯರ್ಸ್. ನಮ್ಮ ಮಮ್ಮಿ ಡ್ಯಾಡಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ರು. ಸೊ ನಮ್ಮ ಹಸ್ಬೆಂಡ್ ಜೊತೆಗೆ ಹೋಗಿದ್ರು. ಅವರು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ರು. ಸೊ ಆ ವಿಡಿಯೋನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮನೇಲಿ ಡೆಕೋರೇಷನ್ ಮಾಡ್ತಿದ್ದೆ. A few moments later. ಹಾಯ್ ಗಾಯ್ಸ್, ನೋಡಿ ನಾನು ಈ ಥರ ಇಷ್ಟು ಡೆಕೋರೇಷನ್ ಮಾಡಿದ್ದೀನಿ. 25 ಇದು ಕ್ಯಾಮ್ರಾ ಈ ಥರ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಸೊ 25 ಆ ಥರ ಕಾಣ್ತಿದೆ. ನಮ್ಮ ಮಮ್ಮಿ ಡ್ಯಾಡಿ ದೇವಸ್ಥಾನಕ್ಕೆ ಹೋಗಿದ್ರು. ಆವಾಗ ನಾನು ಸ್ವಲ್ಪ ಇಷ್ಟು ಡೆಕೋರೇಷನ್ ಮಾಡಿದ್ದೀನಿ. ನೋಡಿ, ಕೇಕ್ ತಂದು ಇಲ್ಲಿ ಅಂತ ಬರ್ತಿದ್ದೀನಿ. ನೋಡೋಣ ಈಗ ನಮ್ಮ ಮಮ್ಮಿನ ಡ್ಯಾಡಿನ ಕೂಗ್ತೀನಿ. ಇವನು ಕೂಡ ಹಾಯ್ ಮಾಡು. ಹಾಂ, ಡ್ಯಾಡಿ ಮಮ್ಮಿ ಬನ್ನಿ ಬನ್ನಿ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ, ಬನ್ನಿ. ನೋಡಿ ಡೆಕೋರೇಷನ್ನ. ಏನು ಹಿಂಗೈತೆ, ಸೂಪರ್ ಆಗಿದೆ. ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು. ಚೆನ್ನಾಗಿದ್ಯಾ? ಈ ಥರ ಮಾಡ್ತಾಳೆ ಅನ್ಕೊಂಡೇ ಇರಲಿಲ್ಲ. ಜಸ್ಟ್ ಸಿಂಪಲಾಗಿ ಮಾಡಿದ್ದೀನಿ ಗೈಸ್, ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ, ಇವಾಗ ಕೇಕ್ ಕಟ್ ಮಾಡೋಣ. ಎಲ್ಲರೂ ಬನ್ನಿ, ಕೇಕ್ ಕಟ್ಟಿಂಗ್ ಟೈಮ್. ಫೋಟೋ ಹೊಡಿದ್ವಿ, ಹಂಗೆ ಕ್ಲಿಕ್ ಮಾಡಿದ್ದೀನಿ ಬಿಡಿ. ಹ್ಯಾಪಿ ಆ್ಯನಿವರ್ಸರಿ, 25ನೇ ವರ್ಷದ ಹ್ಯಾಪಿ ಆ್ಯನಿವರ್ಸರಿ. ಹಂಗೆ ಇರಲಿ ಯಾರ. ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ ಡ್ಯಾಡಿ, 25ನೇ ವರ್ಷದ ಹ್ಯಾಪಿ ಆ್ಯನಿವರ್ಸರಿ. ಹೀಗೆ ಸಖತ್ತಾಗಿ ಖುಷಿಯಾಗಿರಿ. ಈ ರೀತಿ 25 ಇಯರ್ಸ್ ನಮ್ಮ ಮಮ್ಮಿ ಡ್ಯಾಡಿ ಬಾಳಲ್ಲಿ ಖುಷಿ, ಆನಂದ, ಸಂಪತ್ತು, ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ. ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. 25 ಇಯರ್ಸ್ ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಸ್ವಲ್ಪನೂ ನೋವು ಕೊಡದೆ ಖುಷಿಯಾಗಿ ನೋಡ್ಕೊಂಡಿದ್ದಾರೆ. ಇದೇ ಥರ ಮುಂದೇನೂ ನೋಡ್ಕೊಳ್ಳಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಡ್ಯಾಡಿ ಮಮ್ಮಿ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಆ್ಯಂಡ್ ಕೇಕೆಲ್ಲ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿದ್ಮೇಲೆ ಡ್ಯಾಡಿ ಮಮ್ಮಿ ನಮಗೆ ತಿನ್ನಿಸಿದ್ರು, ನಾವು ಡ್ಯಾಡಿ ಮಮ್ಮಿಗೆ ತಿನ್ನಿಸಿದ್ವಿ. ಈ ಕ್ಷಣ ತುಂಬ ಖುಷಿಯಾಗಿತ್ತು ಆ್ಯಂಡ್ ಮೆಮೊರೇಬಲ್ ಆಗಿತ್ತು. ಡ್ಯಾಡಿ ಮಮ್ಮಿನೂ ಅಷ್ಟೇ ಖುಷಿಪಟ್ಟರು. ಆ್ಯಂಡ್ ಲವ್ ಯು ಫಾರ್ ಎವರ್ ಡ್ಯಾಡಿ ಆ್ಯಂಡ್ ಮಮ್ಮಿ. ಒನ್ಸ್ ಅಗೇನ್ ವೆರಿ 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 ಹ್ಯಾಪಿ ಆ್ಯನಿವರ್ಸರಿ. ಓಪನ್ ಮಾಡಿ. ನಾನು ಹೇಳಿದೆ ಅಲ್ವಾ ಗಾಯ್ಸ್, ನಮ್ಮ ಮಮ್ಮಿ ಡ್ಯಾಡಿಗೆ ಫುಲ್ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಸರ್ಪ್ರೈಸ್ ನನಗೆ ಡೀಲ್ ಆಯಿತು. ನಾನು ಅಂದ್ಕೊಂಡಂಗೆ ಕೊನೆವರೆಗೂ ಸರ್ಪ್ರೈಸ್ನ ನಾನು ಕಾಪಾಡ್ಕೊಂಡು ಬಂದೆ. ಇಷ್ಟ ಆಗಲಾದ್ರೆ ಬೇಜಾರು ಮಾಡ್ಕೋಬೇಡ ಮಮ್ಮಿ. ದೊಡ್ಡ ಸರ್ಪ್ರೈಸ್ ಏನಲ್ಲ, ಸ್ಮಾಲ್ ಸರ್ಪ್ರೈಸ್. ಬಟ್ ಮಮ್ಮಿ ಡ್ಯಾಡಿ ಇದಕ್ಕೆ ಖುಷಿ ಪಟ್ರಲ್ಲ ಅಂತ ನನಗೂ ಖುಷಿ ಆಯಿತು ಗಾಯ್ಸ್. ಹೀಗೆ ಇನ್ನೇನು ದೊಡ್ಡ ಸರ್ಪ್ರೈಸ್ ಕೊಡೋಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಇಷ್ಟ ಆಯ್ತಾ? ತೋರಿಸಿ ನಮಗೂ, ನಾವು ನೋಡಿಲ್ಲ. ನಿಜ ಇಷ್ಟ ಆಯ್ತಾ? ಇದು ಸರ್ಪ್ರೈಸ್. ಅವನಿಗೆ ಬರೆಯೋಕ್ಕೆ ಆಯ್ತಾ? ನೋಡಿ ಗಾಯ್ಸ್, ನಿಮ್ಗೆ ಆಲ್ರೆಡಿ ಹೇಳಿದ್ದೆ ವಿಡಿಯೋದಲ್ಲಿ. ಅವ್ರಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಟ್ಟರು. ಮನೆಗಳಲ್ಲಿ ಚೆನ್ನಾಯ್ತಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಡ್ಯಾಡಿಗೆ ಗೊತ್ತೇ ಇಲ್ಲ ಗಾಯ್ಸ್.
ಅವ್ರಿಗೆ ಗೊತ್ತೇ ಇರಲಿಲ್ಲ ಸರ್ಪ್ರೈಸ್ ಆಗಿ ಕೊಟ್ಟಿರೋದು ಸದ್ಯ ಇದು ನಾನು ಯಾವತ್ತಿಸ್ಕೊ ಬಂದಿದ್ದ ಈಗ ಇದನ್ನ ಹೊರಗಡೆ ಇಡಕ್ಕೆ ನೋಡ್ಬಿಡ್ತಾರೆ ಅಂದ್ಬಿಟ್ಟು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾಗಾಯ್ತು ನಾನು ಇದನ್ನ ಬಚ್ಚಿಡೋದಕ್ಕೆ. ಥ್ಯಾಂಕ್ ಯು, ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ. ನಿನಗೆ ಗೊತ್ತಿತ್ತಲ್ವ ಮೊದಲೇ? ಗೊತ್ತಿತ್ತು. ಓಕೆ ಗಾಯ್ಸ್, ಇಷ್ಟೇ ಸೆಲೆಬ್ರೇಷನ್ ಮುಗೀತು. ಬಾಯ್ ಬಾಯ್. ಆಮೇಲೆ ಮಸಾಲ ಪೂರಿ ಎಲ್ಲ ಖಾಲಿ ಮಾಡಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸಾರಿ. ಕ್ಯಾಮ್ರಾ ಅಂದಿದ ತಕ್ಷಣ ಏನು ಟಿಪ್ಟಾಪಾಗಿ ಏನು ಶರ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋದು ಆ ಥರ ಮಾಡ್ಬಿಡ್ತಾನೆ ಗೈಸ್. ಇಲ್ಲ ಅಂದರೆ ಬ್ಯಾಕ್ ಕ್ಯಾಮ್ರಾ ಒಂದ್ಸಲ ವೀಡಿಯೋ ಮಾಡಾಕ್ತೀನಿ. ಯಾವ ಥರ ಡಬ್ಬ ಥರ ನಿಂತಿರ್ತಾನೆ ಅಂತ ನೀವೇ ನೋಡಿ ಗೈಸ್. ನೋಡಿ ತಿಂತಾವನೆ ಸ್ಟೈಲಾಗಿ ತಿಂತಾರದು. ಪಾನಿಪುರಿ ಮಸಾಲ ಪುರಿ ತಿನ್ನೋಕೆ ಬಂದಿದ್ವಿ. ಆನ್ಲೈನ್ ಚಾರ್ಜಿಗೆ ಚೆನ್ನಾಗಿರುತ್ತೆ ಗೈಸ್. ಆ್ಯಂಡ್ ಆ್ಯನಿವರ್ಸರಿ ಸ್ಪೆಷಲ್ ಡೇ ಆಗಿತ್ತು. ಸೊ ನಾವು ಅದಕ್ಕೆ ಹೊರ್ಗಡೆ ಲಂಚ್ಗೆ ಹೋಗಿದ್ವಿ. ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಆ್ಯಂಡ್ ಇನ್ನೊಂದು ಯಾವುದೋ ಡ್ಯಾಡಿ ಒಂದು ಆರ್ಡರ್ ಮಾಡಿದರು, ಅದು ತುಂಬ ಇಷ್ಟ ಆಯಿತು. ಸೊ ಈ ಥರ ಆ್ಯನಿವರ್ಸರಿ ದಿನ ಲಂಚ್ ಮುಗೀತು. ಮಮ್ಮಿ ಡ್ಯಾಡಿ ಅಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಫುಡ್ ಎಂಜಾಯ್ ಮಾಡ್ತಾಯಿದ್ರು, ತಿಂತಾಯಿದ್ರು. ಸಖತ್ತಾಗಿತ್ತು ಫುಡ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿರಿಯಾನಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದೆ. ಮಮ್ಮಿ ಡ್ಯಾಡಿ ಕೂಡ ಹಾಗೆ ಎಂಜಾಯ್ ಮಾಡಿಕೊಂಡು ಫುಡ್ನ ಫುಲ್ ಖಾಲಿ ಮಾಡಿದ್ರು. ಇವತ್ತಿನ ಅಂದರೆ ಆ್ಯನಿವರ್ಸರಿ ದಿನ ಬಿರಿಯಾನಿ ಪಾರ್ಟಿ ಮಾತ್ರ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಮನೇಲಿ ಮಾಡೋದು ಇದ್ದಿದ್ದೆ ಗಾಯ್ಸ್. ಯಾವಾಗ್ಲೂ ಈ ಥರ ಬರ್ಡೇ ಮತ್ತು ಆ್ಯನಿವರ್ಸರಿ ಇರೋ ದಿನ ಈ ಥರ ಹೊರ್ಗಡೆ ಬಂದು ಫುಡ್ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಮನೇಲಿ ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಅಂಥ ದಿನದಲ್ಲಿ ಹೊರ್ಗಡೆ ನಾವು ಫುಡ್ನ ತಿನ್ಕೊಂಡು ಬರ್ತೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ನೆನ್ನೆ 25ನೇ ವರ್ಷದ್ದು ಮಮ್ಮಿ ಡ್ಯಾಡಿ ಸೆಲೆಬ್ರೇಷನ್ ಆಯಿತು. ಆ್ಯಂಡ್ ತುಂಬ ಸಿಂಪಲಾಗಿ ಕ್ಯೂಟಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೂ ಸ್ವಲ್ಪ ಖುಷಿ ಆಯಿತು. ಮಮ್ಮಿ ಡ್ಯಾಡಿಗೆ ಇದೇ ಗಿಫ್ಟ್ ಕೊಟ್ಟಿದ್ದು ನಾನು. ಹೇಗಿದೆ ಕಾಮೆಂಟ್ಸ್ ಮಾಡಿ. ಕ್ಯೂಟ್ ಅಲ್ಲ? ಕ್ಯೂಟ್ ಪೇರ್. ಬಟ್ ನಾನು ಏನೇನೋ ಹೇಳಿದೆ ಗಾಯ್ಸ್. 25th ಆ್ಯನಿವರ್ಸರಿ ಅಂತ ಹ್ಯಾಪಿ 25th ಆ್ಯನಿವರ್ಸರಿ ಅಂದ್ಬಿಟ್ಟು ನಾನು ಹೇಳಿದ್ದೆ. ಬಟ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. ಬಟ್ ನಾನು ಸರ್ಪ್ರೈಸ್ ಕೊಡೋಕ್ಕೆ ಒಂದು ತಿಂಗಳು ಮುಂಚೆನೇ ಸ್ವಲ್ಪ ಹೇಳ್ಬಿಟ್ಟಿದ್ದೆ ಅವ್ರಿಗೆ, ಮಮ್ಮಿ ಡ್ಯಾಡಿಗೆ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ. ಇಷ್ಟು ಸಿಂಪಲ್ಲಾಗಿ ಕ್ಯೂಟಾಗಿದೆ, ಚೆನ್ನಾಗಿದೆ. ಮೇಡ್ ಫಾರ್ ಈಚ್ ಅದರ್ ಥರ ಇಲ್ವಾ ಗೈಸ್? ಇದ್ದಾರೆ ಅಲ್ವಾ? ಕಾಮೆಂಟ್ ಮಾಡಿ ಹೌದು ಅಲ್ಲೋ ಅಂದ್ಬಿಟ್ಟು, ಎಸ್ ಆರ್ ನೋ ಅಂತ ಕಾಮೆಂಟ್ಸ್ ಮಾಡಿ. ನೋಡಿ, ಇದೇ ನನ್ನ ಫ್ರೆಂಡ್ ಕೊಟ್ಟಿದ್ದು, ನನ್ನ ಮದುವೆಲಿ ಇಸ್ಕೊಂಡಿದ್ದು. ಇದು ಮಮ್ಮಿ ಡ್ಯಾಡಿ. ಇನ್ನೂ ಸ್ವಲ್ಪ ಬ್ರೈಟ್ನೆಸ್ ಬರಬೇಕಾಗಿತ್ತು. ಬಟ್ ನೋಡೋಣ, ನೆಕ್ಸ್ಟ್ ಇರೋ ಫೋಟೋಗಳನ್ನ ಈ ಥರ ಫ್ರೇಮ್ ಮಾಡಿಸ್ಕೊಳ್ಳೋಣ ನಾವು. ಹೇಗಿದೆ ಗೈಸ್ ಗಿಫ್ಟ್? ಅವ್ರಿಗೂ ಫುಲ್ ಸರ್ಪ್ರೈಸ್ ಇದು. ಓಕೆ ಗೈಸ್, ಇಷ್ಟು ವಿಡಿಯೋ. ನೋಡಿ, ಇನ್ನು ಡೆಕೋರೇಷನ್ ಎಲ್ಲ ಇನ್ನೂ ರಿಮೂವ್ ಮಾಡಿಲ್ಲ, ಹಾಗೆ ಇದೆ. ಬಲೂನ್ಸ್ ಎಲ್ಲ ಹಾಗೆ ಹೊಡೆದೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಮಮ್ಮಿ ಡ್ಯಾಡಿಗೆ ಸರ್ಪ್ರೈಸ್, ಸಣ್ಣ ಪುಟ್ಟ ಸರ್ಪ್ರೈಸ್ ಕೊಟ್ಟಿದ್ದು. ಅವರಿಗೂ ಸ್ವಲ್ಪ ಖುಷಿಪಟ್ಟರು. ನನಗೂ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಅದಕ್ಕೆ ಖುಷಿಪಟ್ರಲ್ಲ ಅಂತ ಅಂದ್ಬಿಟ್ಟು ನನಗೆ ಖುಷಿ ಆಯಿತು. ಏನಾದರೂ ಮಮ್ಮಿ ಡ್ಯಾಡಿಗೆ ಕೇಳ್ಕೊತಾ ಇದ್ದೀನಿ, ಏನಾದರೂ ಬೇಜಾರಾಗಿದ್ದರೆ ಪ್ಲೀಸ್ ಸಾರಿ ಅಂತ ಕೇಳ್ಕೊತೀನಿ. ಮುಂದೆ ನನಗಿನ್ನೂ ಜಾಸ್ತಿ ಸರ್ಪ್ರೈಸ್ ಕೊಡೋವಂಥ ಶಕ್ತಿ ಆ ದೇವ್ರು ನನಗೆ ಕೊಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ. ಹಂಗೆ 25 ವರ್ಷ ಅವರು ಕಂಪ್ಲೀಟ್ ಮಾಡಿದ್ದಾರೆ. ನನಗಂತೂ ಫುಲ್ ಖುಷಿ. 25 ಹಾಗೆ 50, 100 ಆ ಥರ ಕಂಪ್ಲೀಟ್ ಆಗಲಿ ಅಂತ ನಾನು
ಆ ದೇವ್ರ ಹತ್ರ ಬೇಡ್ಕೊತೀನಿ. ಹಾಗೆ ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿದರೆ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ನೋಡಿ ನಿನ್ನೆ ನೋಡಿ 25 ವರ್ಷದ ಆ್ಯನಿವರ್ಸರಿ ನಮ್ಮ ಮಮ್ಮಿ ಡ್ಯಾಡಿ ಸೆಲೆಬ್ರೇಟ್ ಮಾಡಿದ್ರು, ಬಟ್ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ಗೈಸ್. ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಇಬ್ರಿಗೂ, ಮಮ್ಮಿ ಡ್ಯಾಡಿಗೂ. ನಿನ್ನೆ ಹೆಂಗಿತ್ತು ಹೇಳೋಡಿ? ಸೂಪರ್ ಆಗಿತ್ತು ನಿನ್ನೆ, ಚೆನ್ನಾಗಿತ್ತು. ಒಳ್ಳೆ ದಿನ ಆಚರಣೆ ಮಾಡಿದ್ದೀವಿ. ಆಮೇಲೆ ನೀನು ಕೊಟ್ಟಿರೋ ಸರ್ಪ್ರೈಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ತಾವೇ ಕೊಟ್ಟರೆ ಸರ್ಪ್ರೈಸ್ ಇತ್ತು, ಸೂಪರ್ ಆಗಿತ್ತು. ಮರೆಯಲಾಗದ ಗಿಫ್ಟ್ ಕೊಟ್ಟಲ್ಲ ಮಗಳು. ಅದು 25 ಇಯರ್ಸ್ಗೆ ಗೈಸ್, ಅದು ಮರಿಬಾರ್ದು ಅಂದ್ಬಿಟ್ಟೆ ಕೊಟ್ಟಿರೋದು. ಹೇಳಿ 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 ಅಷ್ಟೇ ಗೈಸ್, ಇನ್ನೇನೇ ಇಲ್ಲ. ಅಷ್ಟೇ ಅಂತ ಗೈಸ್. ನೆನ್ನೆ ಅಂತೂ ನಮ್ಮ ಮಮ್ಮಿ ಡ್ಯಾಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು. ಕ್ಯಾಪ್ಚರ್ ಮಾಡಿದ್ದೀನಲ್ಲ ವೀಡಿಯೋದಲ್ಲಿ ನೋಡಿ ನೀವೇ. ಆ್ಯಂಡ್ ನೆನ್ನೆ ಮಾತಾಡ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ಇವತ್ತು ಮಾತಾಡ್ಸಿದ್ವಿ. ಇವತ್ತು ಫ್ರೀಯಾಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ವಿ. ಇವತ್ತು ಫ್ರೀಯಾಗಿ ಸಿಕ್ಕಿದ್ರು, ಅದಕ್ಕೆ ಇವಾಗ ಇಲ್ಲಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಗೈಸ್. ನಿಮಗೆ ಹೆಂಗೆ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು ಗೈಸ್. ಆ ಸರ್ಪ್ರೈಸ್ ಡೆಕೋರೇಷನ್ ಮಾಡಿದ್ನಲ್ಲ ಅದು ಸಕ್ಕತ್ತಾಗಿತ್ತು ಗೈಸ್. ಇರಲಿಲ್ಲ, ಆಮೇಲೆ ನೋಡಿದ್ರೆ ತುಂಬ ಮೈಸೂರು ದೇವಸ್ಥಾನಕ್ಕೆ ಹೋಗ್ಬಿಟ್ರು. ಬರೋಷ್ಟರಲ್ಲಿ ನಾನು ಎಲ್ಲ ಮಾಡೋಣ ಅಂತಂದ್ಬಿಟ್ಟು ಸಿಂಪಲಾಗೆಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಆಮೇಲೆ ಅವ್ರು ಬರಬೇಕಾದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಬಂದರು ಗೈಸ್ ಒಳಗಡೆ. ಅದು ಸಕ್ಕತ್ತಾಗಿತ್ತು ಗೈಸ್. ಅದು ಇಷ್ಟ ಆಯ್ತಂತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಅಂಥ ಶಕ್ತಿ ಆ ಗುರು ರಾಯರು ನಮಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಗೈಸ್. ಇನ್ನೂ ವರ್ಷ 50 ವರ್ಷ 100 ವರ್ಷ ಹಂಗೆ ಕಂಪ್ಲೀಟ್ ಮಾಡಬೇಕು ಅಂತ ಕೇಳ್ಕೊಂಡು ಅಷ್ಟೇ ಗೈಸ್. ಬಾಯ್ ಮಾಡಿಬಿಡ್ತೀವಿ ಡ್ಯಾಡಿ. ಬಾಯ್ ಗೈಸ್. ಸರಿ ಗೈಸ್. ಇನ್ನೇನೇ ಇದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋನೇ ಎಂಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ವಿಡಿಯೋನ ಎಂಡ್ ಮಾಡೋದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಹಾಗೆ ಎಲ್ಲರೂ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋನ ನಿಮಗೆ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ, ಟಾಟಾ, ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.